ವಾಲ್ಮೀಕಿ ಹಗರಣ ಪ್ರಸ್ತಾಪಿಸಿ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕ್ಲೀನ್ ಚಿಟ್ ಸಿಗದಿದ್ರೂ ಕೂಡ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಯಾಕೆ ಕೊಟ್ರಿ, ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಅಗತ್ಯ ಏನಿತ್ತು ಅಂತ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಇಟ್ಟಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗ ಪಡಿಸಿಕೊಂಡಿರುವಂತಹ ಸಚಿವ ನಾಗೇಂದ್ರ ಅವರ ವಿರುದ್ಧ ಈಗ ಬಹಳ ದೊಡ್ಡ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಅವರನ್ನ ತಲೆದಂಡ ಮಾಡಬೇಕು ಎಂಬ ಪ್ರಶ್ನೆ ಕೂಡ ಪ್ರಸ್ತಾಪ ಆಗಿತ್ತು. ಈ ಸಂದರ್ಭದಲ್ಲಿ ಈಗ ವಾಲ್ಮೀಕಿ ಹಗರಣವನ್ನ ಪ್ರಸ್ತಾಪಿಸಿ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಆದ್ರೂ ಕೂಡ ಮಂತ್ರಿಗಿರಿ ಯಾಕೆ ಕೊಟ್ರಿ ನಾಗೇಂದ್ರ ಅವರಿಗೆ ಅಂತ ಹೇಳಿ ಪ್ರಶ್ನೆ ಇಟ್ಟಿದ್ದಾರೆ. ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಅಗತ್ಯ ಏನಿತ್ತು, ನಿಮ್ಮಲ್ಲಿ ಬೇರೆ ಶಾಸಕರೇ ಇರಲಿಲ್ವಾ, ಬೇರೆ ಕ್ಯಾಂಡಿಡೇಟೇ ಇರಲಿಲ್ವಾ ಅಂತ ಹೇಳಿಬಿಟ್ಟು ಪ್ರಶ್ನೆ ಇಟ್ಟಿದ್ದಾರೆ. ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ನಾಗೇಂದ್ರ ರಾಜೀನಾಮೆಗೆ ಸೀಮಿತ ಆಗಿಲ್ಲ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 185 ಕೋಟಿ ರೂಪಾಯಿ ಅಕ್ರಮ ಆಗಿತ್ತಲ್ಲ, ಸಂಪೂರ್ಣವಾಗಿ ಅಷ್ಟೂ ದುಡ್ಡು ವಾಪಸ್ ಬರಬೇಕು. ಅಕ್ರಮದ ಹಿಂದಿರುವ ತಿಮಿಂಗಲಗಳು ಬಹಿರಂಗವಾಗಬೇಕು. ವಾಲ್ಮೀಕಿ ನಿಗಮದ ಹೊಣೆ ಎಲ್ಲಿಗೆ ಹೋಗಿದೆ, ಆ ಹಣವನ್ನ ಯಾರು ತೆಗೆದುಕೊಂಡ್ರು, ಯಾರು ಪಾಲಾಗಿದೆ, ಎಲ್ಲ ಕೂಡ ಡೀಟೇಲ್ಸ್ ನಮಗೆ ಸಿಗಬೇಕು. ಸರ್ಕಾರದ ಉತ್ತರ ಬೇಕೇ ಬೇಕು ಅಂತ ಹೇಳಿ ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸವಾಲನ್ನ ಹಾಕಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಪ್ರಸ್ತಾಪ ಪಡಿಸಿದಂತೆ 185 ಕೋಟಿ ಅಕ್ರಮವಾಗಿದೆ. ಇದು ನಾಗೇಂದ್ರ ಅವರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಕೇವಲ ಅವರು ಮಾತ್ರ ಹಣ ತಿಂದಿಲ್ಲ, ಹೈಕಮಾಂಡ್ಗೂ ದುಡ್ಡು ರವಾನೆ ಆಗಿದೆ, ಜೊತೆಗೆ ಕಾಂಗ್ರೆಸ್ ಸರ್ಕಾರಕ್ಕೂ ದುಡ್ಡು ಹೋಗಿದೆ ಅಂತ ಹೇಳಿಬಿಟ್ಟು ಹೀನಾಮಾನವಾಗಿ ಜಾಡಿಸಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಈಗ ನಾಗೇಂದ್ರ ಅವರ ರಾಜೀನಾಮೆಗೆ ನಮ್ಮ ಹೋರಾಟ ಸೀಮಿತವಾಗಿಲ್ಲ. ನಾವು ಕೇವಲ ರಾಜೀನಾಮೆಯನ್ನ ನಾಗೇಂದ್ರ ಅವರು ಕೊಡಬೇಕು ಅಂತ ಪಟ್ಟು ಹಿಡಿತಾ ಇಲ್ಲ. ಅವ್ರು ಇದ್ದಂತ ಸಂದರ್ಭದಲ್ಲಿ ಈ 185 ಕೋಟಿ ರೂಪಾಯಿ ಹಣ ಏನು ದುರುಪಯೋಗ ಆಗಿದೆಯಲ್ಲ, ಅಷ್ಟೂ ಹಣ ವಾಪಸ್ ಬರಬೇಕು. ಈ ಅಕ್ರಮದ ಹಿಂದಿರುವಂತಹ ತಿಮಿಂಗಲಗಳು ಯಾರ್ಯಾರು, ಅವರೆಲ್ಲರ ಹೆಸರು ಪ್ರಸ್ತಾಪವಾಗಬೇಕು. ಮತ್ತೆ ವಾಲ್ಮೀಕಿ ನಿಗಮದ ಹಣ ಎಲ್ಲಿಗೆ ಹೋಗಿದೆ, ಯಾರು ಪಾಲಾಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲಾಗಿದೆ, ಎಲ್ಲ ಡೀಟೇಲ್ಸ್ ಕೂಡ ನಮಗೆ ಸಿಗಬೇಕು. ಸರ್ಕಾರ ಉತ್ತರ ನೀಡಲೇಬೇಕು ಅಂತ ಹೇಳಿ ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ರೀತಿಯಾಗಿ ಸವಾಲನ್ನ ಹಾಕಿರುವಂಥದ್ದು.